ಶ್ರೀ ಗುರುಭ್ಯೋ ನಮಃ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋ ಒಳಗೆ ಶ್ಲೋಕ 102, 103, 104 ಇದ್ರ ಬಗ್ಗೆ ನೋಡೋಣಂತ. ಇಲ್ಲಿ ಹೊಸ ಕ್ಯಾಟಗರಿ ಶುರುವಾಗ್ತದೆ. ವಿವೇಕಜನ್ಯ ಸದಾಚರಣೆಯ ಅಭ್ಯಾಸ. ನಾವೇನು ಪ್ರಾಕ್ಟೀಸ್ ಮಾಡಬೇಕು, ಸದಾಚರಣೆಗೆ ಒಂದು ಸ್ವಲ್ಪ ವಿವೇಕವನ್ನು ತುಂಬ್ತಾರೆ. ವಿವೇಕದಿಂದ ಯಾಕೆ ನಾವು ಇವೆಲ್ಲ ಸದಾಚರಣೆಗಳನ್ನು ಆಚರಿಸಬೇಕು ಅನ್ನೋದನ್ನು ಇಲ್ಲಿ ಗುರುಗಳು ಹೇಳ್ಕೊತ ಹೋಗ್ತಾರೆ. ಅದರಿಂದ ನಾವು ಹೆಂಗೆ ಪ್ರಾಫಿಟೇಬಲ್ ಆಗಿರ್ತೀವಿ, ನಮ್ಮ ಮನಸ್ಸಿಗೆ ಅದರಿಂದ ಏನು ಆಗ್ತದೆ, ಏನು ಸಿಗ್ತದೆ ಅನ್ನೋದನ್ನು ಗುರುಗಳು ಇಲ್ಲಿ ಹೇಳ್ತಾರೆ. ಈಗ ನೋಡೋಣ ಶ್ಲೋಕ 102. ಅತಿಲೀನತಾ ಸರ್ವಭಾವೇ ಸ್ವಭಾವೇ ಜನಾ ಸಜ್ಜನಾಲಾಗಿ ಸಂತೋಷಭಾವೇ ದೇಹೇ ಕಾರಣೀ ಸರ್ವಲಾವೀತಜಾವೆ ಸಗುಣೀ ಅತಿ ಆದರೇಸಿ ಭಜಾವೆ. ಭಾವಾರ್ಥ: ಮನುಷ್ಯನು ಮನಪೂರ್ವಕ ಹಾಗೂ ಅಕೃತ್ರಿಮವಾಗಿ ಅತ್ಯಂತ ನಮ್ರನಾಗಿರಬೇಕು. ಇಂಥ ಸಹಜ ಲೀನತೆಯನ್ನು ನೋಡಿ ಸತ್ಪುರುಷರಿಗೆ ಸಂತೋಷವಾಗುತ್ತದೆ. ಎಲ್ಲ ಉತ್ತಮ ಕಾರ್ಯಗಳಿಗಾಗಿ ನಾವು ನಮ್ಮ ದೇಹವನ್ನು ಶ್ರಮಿಸಬೇಕು. ಅದೇ ರೀತಿಯಾಗಿ ಅತ್ಯಂತ ಆದರದಿಂದ ಸಗುಣೋಪಾಸನೆ ಮಾಡಬೇಕು. ಇದ್ರದ್ದು ವಿವರಣೆ ನೋಡಿದ್ರೆ ಇಲ್ಲೇ ಫಸ್ಟ್ ಲೀನತೆ, ದೈನ್ಯ ಭಾವ, ವಿನಮ್ರತೆ ಅದನ್ನು ಹೇಳ್ತಾರೆ. ವಿನಮ್ರತೆ ನಮಗೆ ಭಾಳ ಇರಬೇಕು ಅಂಥೇಳಿ ಒಂದು ಸ್ವಲ್ಪ ಕೆಲವೊಂದು ಎಕ್ಸಾಂಪಲ್ಸ್ನಿಂದನ ಇದರದ್ದು ವಿವರಣೆ ತಿಳ್ಕೊತ ಹೋಗೋಣಂತ. ಒಂದಂದ್ರೆ, ಈಗ ಸಕ್ರೆ ತೊಗೊಂಡು ನೀರೊಳಗೆ ಕರಗಿಸ್ಬಿಟ್ವಿ ಅಂದ್ರೆ ಆ ಸಕ್ರೆ ಗುಣನ ನೀರೆಲ್ಲ ಹಿರ್ಕೊಂಡು ಬಿಡ್ತದೆ, ನೀರೆಲ್ಲ ಸ್ವೀಟ್ ಆಗಿಬಿಡ್ತದೆ. ಹಂಗೆ ಒಬ್ಬ ಭಕ್ತನ ಮನಸ್ಸು ಅತೀ ವಿನಮ್ರ ಆಗ್ತದೆ. ಯಾಕಂದ್ರೆ ಅದು ಭಕ್ತಿ ಅನ್ನೋ ರಸದೊಳಗೆ ಕರಿಗಿಬಿಡ್ತದಲ್ಲ, ಅದು ಭಾಳ ಸಿಹಿಯಾದ ಮನಸ್ಸಾಗ್ತದೆ ಅಂಥೇಳಿ ಗುರುಗಳು ಇಲ್ಲಿ ಹೇಳ್ತಾರೆ. ಅಂಥ ಸಿಹಿಯಾದ ಮನಸ್ಸುಳ್ಳವರಿಗೆ, ಸಜ್ಜನರಿಗೆ, ತಮ್ಮ ಸುತ್ತಲಿನ ಜನ ಎಲ್ಲ ಸಜ್ಜನರಾದರು, ಒಳ್ಳೆಯದಾದರು, ಅವರು ಗ್ರೋತ್ ಆಯ್ತು, ಅವ್ರದ್ದು ಸೋಲ್ ಎವಾಲ್ವ್ ಆಯ್ತು, ಅವ್ರದ್ದು ಇನ್ನರ್ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಯ್ತು. ಹೀಗೆಲ್ಲ ಆದಾಗ ಸಜ್ಜನ ಮನಸ್ಸಿಗೆ ಅದಕ್ಕೆ ಭಾಳ ಖುಷಿ ಆಗ್ತದಂತ. ಪ್ಯೂರ್ ಮೈಂಡ್ ಏನು ಇರ್ತದಲ್ಲ, ಅದು ಇನ್ನೊಬ್ಬರ ಗ್ರೋತ್ ನೋಡಿ ಒಳಗೆ ಭಾಳ ಖುಷಿ ಪಡ್ತದೆ ಅಂತ ಹೇಳ್ತಾರೆ ಗುರುಗಳು. ಆದ್ರೆ ಇದೆಲ್ಲ ಆಗಲಿಕ್ಕೆ ಯಾವಾಗ ಸಾಧ್ಯ ಅಂತಂದ್ರೆ, ನಾವು ಈ ಮನುಷ್ಯ ದೇಹ ಪಡೆದು ಬಂದೀವಿ ಅಂತಲೇ ಸಾಧ್ಯ ಅಂತಾರೆ ಗುರುಗಳು. ಅದಕ್ಕೆ ಒಮ್ಮ ಮನಸ್ಸಿರ್ತದಲ್ಲ, ಏನಪ್ಪ ಈ ದೇಹ ಬರೀ ಸುಖ ಇಲ್ಲ, ಈ ದೇಹದಿಂದ ಅಲ್ಲಿ ನೋಯ್ತದ, ಇಲ್ಲಿ ನೋಯ್ತದ, ನಡಿಲಿಕ್ಕೆ ಬರವಲ್ತು, ಯಾಕರೆ ಬದುಕಿನೋ ದೇವ್ರೆ, ಎಂದು ಒಯ್ತೀಯಪ್ಪ, ಯಾಕೆ ನನ್ನ ಹುಟ್ಟಿಸಿಯಪ್ಪ, ಒಮ್ಮ ಅಂತಿರ್ತೀವಲ್ಲ ಮಾತಿನ ಫ್ಲೋನಾಗ, ಯಾಕರೆ ನಮ್ಮ ಜೀವನಕ್ಕೆ ಇಲ್ಲಿ ಒಗ್ದಾನಪ್ಪ ಭಗವಂತ ಅಂಥೇಳಿ. ಕಷ್ಟ ಬಂದಾಗ ಅಂತೀವಿ, ಸುಖ ಬಂದಾಗ ಯಾವುದೂ ನೆನಪಿರಂಗಿಲ್ಲ. ಕಷ್ಟ ಬಂದಾಗ ಯಾಕಪ್ಪ ನನಗಿಂತ ಕಷ್ಟ ಕೊಟ್ಟು, ಯಾಕರೆ ನನ್ನ ಮನುಷ್ಯ ಯಾಕೆ ಹುಟ್ಟಿಸಿದಿ ಅಂತೆಲ್ಲ ಅಂತಿರ್ತೀವಲ್ಲ. ಎಲ್ಲರೂ ಕಾಮನ್ ಇದು, ಎಲ್ಲರೂ ಇದವೆಲ್ಲ ಕಂಪ್ಲೇಂಟ್ಸ್ ನಾವು ಒಂದಿಲ್ಲ ಒಂದು ದಿವಸ ಮಾಡಿರ್ತೀವಿ. ಆವಾಗ ಆದ್ರೆ ಗುರುಗಳು ಹೇಳ್ತಾರೆ, ಈ ದೇಹ ಭಾಳ ಪ್ರೀಶಿಯಸ್ ಟೂಲ್ ಅದ, ಅಂದ್ರೆ ಒಂದು ಅತ್ಯುತ್ತಮ ಸಾಧನ ಇದು ಅಂತ ಹೇಳ್ತಾರೆ ಗುರುಗಳು. ದೇಹ ಇದ್ರನ ಧರ್ಮ ಆಚರಿಸ್ಲಿಕ್ಕೆ ಸಾಧ್ಯ, ಪುಣ್ಯ ಗಳಿಸ್ಲಿಕ್ಕೆ ಸಾಧ್ಯ, ಸೇವೆ ಮಾಡ್ಲಿಕ್ಕೆ ಸಾಧ್ಯ, ಭಕ್ತಿ, ಕೀರ್ತನೆ, ಭಜನೆ, ತೀರ್ಥಯಾತ್ರೆ ಎಲ್ಲನೂ ಸಾಧ್ಯ. ಅದಕ್ಕೆ ದೇಹಕ್ಕೆ ಡಿಸ್ರೆಸ್ಪೆಕ್ಟ್ ಮಾಡಬೇಡ್ರಿ, ಅದನ್ನು ವೇಸ್ಟ್ ಅನ್ಕೋಬೇಡ್ರಿ, ದೇಹಕ್ಕೆ ರೆಸ್ಪೆಕ್ಟ್ ಮಾಡಿರಿ. ದೇಹ ಭಾವದೊಳಗಿರೋದಕ್ಕೆ ಒಪ್ಪುದಿಲ್ಲ ಗುರುಗಳು. ಈ ದೇಹನ ನಾನು, ಈ ದೇಹನ ಸರ್ವಸ್ವ, ಇದ್ರದ ಪಾಲನೆ, ಇದ್ರದ ಪೋಷಣೆ, ಅದಕ್ಕೆ ಅದನ್ನು ಒಪ್ಪುವುದಿಲ್ಲ. ಈ ದೇಹ ನಿರರ್ಥಕ, ಈ ದೇಹ ಏನು ಉಪಯೋಗ ಇಲ್ಲ, ಇದು ಎದಕ್ಕೂ ಉಪಯೋಗ ಇಲ್ಲ, ಇದನ್ನೂ ಒಪ್ಪುವುದಿಲ್ಲ ಗುರುಗಳು. ಭಗವಂತ ದೇಹ ಕೊಟ್ಟಾನ ಅಂದ್ರೆ ಅವ ಇನ್ನೊಂದು ಕಾರಣಕ್ಕೆ ಕೊಟ್ಟಾನ. ಅದಕ್ಕೆ ಅದರಿಂದ ಅವನ ಸಗುಣ ರೂಪವನ್ನು ಕಣ್ಣೊಳಗೆ ತುಂಬ್ಕೋರಿ, ಮನಸ್ಸೊಳಗೆ ನಿಲ್ಲಿಸ್ಕೋರಿ, ಪ್ರೀತಿಯಿಂದ ಭಕ್ತಿಯಿಂದ ಭಜಿಸ್ರಿ ಅಂತಾರೆ. ಇಲ್ಲೇ ನಾವು ನಮ್ಮ ಪೂರ್ವಜರೆಲ್ಲ ನಿತ್ಯ ಕೆಲವೊಂದು ಅಭ್ಯಾಸಗಳನ್ನು ಹಾಕ್ಕೊಟ್ಬಿಟ್ಟಾರೆ. ಕೆಲವೊಂದು ಪ್ರಾಕ್ಟೀಸಸ್ ನಾವು ಕಂಪಲ್ಸರಿಲಿ ಮಾಡ್ತೀವಿ. ಎದ್ದ ತಕ್ಷಣ ಮನೆ ಮುಂದೆ ಕಸ ಬಳಿದು ಥಳಿ ರಂಗೋಲಿ ಮಾಡ್ತೀವಿ, ದೇವ್ರ ಮುಂದೆ ದೀಪ ಹಚ್ತೀವಿ, ದೇವ್ರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತೀವಿ. ಇವೆಲ್ಲನೂ ಒಂದು ಕಂಪಲ್ಷನ್ ಅಂತ ಮಾಡಬೇಡ್ರಿ ಅಂತಾರೆ ಇಲ್ಲಿ ಗುರುಗಳು. ಇದು ಕಂಪಲ್ಷನ್ ಅಲ್ಲ, ಇದು ಹಾಕ್ಕೊಟ್ಟಾರ ಮಾಡಬೇಕು. ಇದೆಲ್ಲ ನಾವು ಭಗವಂತಗೆ ನಮಗೆ ಈ ದೇಹವನ್ನು ಕೊಟ್ಟದ್ದಕ್ಕಾಗಿ ಗ್ರ್ಯಾಟಿಟ್ಯೂಡು. ನಾವು ಮಡಿಲೆ ಅಡುಗೆ ಮಾಡ್ತೀವಿ,
ನೈವೇದ್ಯ ತೋರಿಸ್ತೀವಿ ಗುರುಗಳಿಗೆ, ಭಗವಂತಗೆ ತೋರಿಸಿದ್ದು ಅದು ಗುರುಗಳ ಪ್ರೀತಿಗಾಗಿ, ಭಗವಂತನ ಪ್ರೀತಿಗಾಗಿ. ಹಿಂಗೆ ಮಾಡೋದ್ರಿಂದ ಆ ಮನಸ್ಸು ಉನ್ನತ ಮಟ್ಟಕ್ಕೆ ಏರ್ತದೆ ಅಂಥೇಳಿ ಇಲ್ಲಿ ಅದನ್ನು ಭಾಳ ಚಂದ ಹೇಳ್ತಾರೆ. ಅದು ನಮಗೆ ದೇವರಿಗೆ ನಾವು ಕೃತಜ್ಞತೆ ತೋರಿಸ್ಲಿಕ್ಕೆ, ಪ್ರೀತಿ ತೋರಿಸ್ಲಿಕ್ಕೆ ಈ ದೇಹ ಒಂದು ಸಾಧನೆ ಅಂಥೇಳಿ ಗುರುಗಳು ಇಲ್ಲೇ ಹೇಳ್ತಾರೆ. ಈಗ ನೋಡೋಣ ಶ್ಲೋಕ 103. ಹರಿಕೀರ್ತನೆ ಪ್ರೀತಿರಾಮಿ ಧರಾವಿ, ದೇಹೇ ಬುದ್ಧಿ ನಿರೂಪಣೆ ವಿಸರಾವಿ, ಪರದ್ರವ್ಯ ಆಣೀಕ ಕಾಂತಾ ಪರಾವಿ, ಯಥರ್ಥಿ ಮನಾ ಸಾಂಡಿಸಿ ಜೀವಿ ಕರಾವಿ. ಭಾವಾರ್ಥ: ಭಗವಂತನ ಸಗುಣ ಸ್ವರೂಪದ ವಿಷಯದಲ್ಲಿ ಪ್ರೀತಿ ಹೆಚ್ಚಾಗುವುದಕ್ಕಾಗಿ ಅವನ ಗುಣಗಾನ ಮಾಡಬೇಕು. ಅವನ ನಿರ್ಗುಣ ಸ್ವರೂಪದ ಆಕಲನವಾಗುವುದಕ್ಕಾಗಿ ದೇಹ ಬುದ್ಧಿ ಕಡಿಮೆ ಮಾಡುವಂತಹ ತಾತ್ವಿಕ ಚರ್ಚೆ ಮಾಡಬೇಕು. ಇದರೊಂದಿಗೆ ಪರದ್ರವ್ಯ ಹಾಗೂ ಪರಸ್ತ್ರೀಯರ ಮನಪೂರ್ವಕ ತ್ಯಾಗ ಮಾಡಬೇಕು. ಇಲ್ಲೇ ಪ್ರತಿಯೊಂದು ಆ್ಯಕ್ಷನ್ಸ್ ಒಳಗೆ ಅಂದ್ರೆ ನಾಮ ಜಪದೊಳಗಿರ್ಬೋದು, ಸಗುಣ ಸ್ವರೂಪದ ಪೂಜೆ ಇರ್ಬೋದು, ಭಜನೆ ಇರ್ಬೋದು, ಇವನ್ನೆಲ್ಲ ಆರ್ಟಿಫಿಷಿಯಲೇ ಆಗಲಿ ನಿತ್ಯ ಇಲ್ಲಪ್ಪ ನಾನು ಮಾಡಬೇಕು, ಕೃತಜ್ಞತಾಪೂರ್ವಕವಾಗಿ ಮಾಡಬೇಕು ಅನ್ಕೋತ ನಿತ್ಯ ಮಾಡ್ಕೋತ ಹೋಗೋದ್ರಿಂದ ಭಗವಂತನ ಮೇಲೆ ಭಕ್ತಿ ಪ್ರೀತಿ ತಾನ ಬರ್ಕೋತ ಹೋಗ್ತದೆ. ಆದ್ರೆ ಈ ದೇಹ ಬುದ್ಧಿಯನ್ನು, ಈ ದೇಹನ ಸರ್ವಸ್ವ, ಇದ್ರ ಸುಖಾನ ಸರ್ವಸುಖ, ಇದ್ರ ದುಃಖನ ಸರ್ವ ದುಃಖ ಅನ್ನೋದನ್ನು ಹೆಂಗೆ ಮೀರಿ ಹೋಗಬೇಕು ಅಂಥೇಳಿ ಇಲ್ಲಿ ಗುರುಗಳು ಹೇಳಲಿಕ್ಕತ್ತಾರ. ನಿರಂತರ ತಾತ್ವಿಕ ವಿಚಾರಗಳಿಂದ, ಕೆಲವೊಂದು ಬೋಧಗಳಿಂದ, ಕೆಲವೊಂದು ಸದ್ಗ್ರಂಥಗಳನ್ನು ಓದೋದ್ರಿಂದ, ಕೆಲವೊಂದು ಜ್ಞಾನವನ್ನು ಬೇರೆ ಸತ್ಪುರುಷರಿಂದ ಕೇಳೋದ್ರಿಂದ, ಇವೆಲ್ಲವೂ ಮಾಡೋದ್ರಿಂದ ಏನೇನು ಹಾಕೋದು ಹೋಗ್ತದಂದ್ರೆ ಇದು ಮನಸ್ಸನ್ನು ಭಕ್ತಿಗೆ ಹಚ್ಲಿಕ್ಕತ್ತದ. ಇದು ದೇಹ ಬುದ್ಧಿನ ಮೀರಿಸ್ಲಿಕ್ಕತ್ತದ. ಇವೆಲ್ಲ ವಿಚಾರಗಳು ಮತ್ತು ದೇಹ ಬುದ್ಧಿಯ ವಿಚಾರ ಬರ್ತಾವ, ದೃಶ್ಯ ವಸ್ತುಗಳನ್ನು ವಿಚಾರ ಬರ್ತಾವ. ಅವಾಗ ಇಲ್ಲ ಅಂತ ಅನ್ಬೇಕು. ಎಲ್ಲೋ ಓದಿದ್ದು, ಪ್ರವಚನದಾಗ ಓದಿದ್ದೋ, ಚರಿತ್ರೆ ಒಳಗೆ ಓದಿದ್ದೋ, ಯಾರ್ದೋ ಗುರುಗಳಿಂದ ಕೇಳಿದ್ದೋ ಮಾತು ನೆನಪು ಮಾಡಿ ಆ ಮನಸ್ಸಿಗೆ ತಿಳಿ ಹೇಳಬೇಕು. ಹೀಗೆಲ್ಲ ಮಾಡೋಕೋತ ಹೋದಂಗೆ ಅದು ಭಕ್ತಿಗೆ ಹತ್ಯು ಅಂತಂದ್ರೆ ಅದು ಪರಾನ್ನ ಪರರ ವಸ್ತುಗೆ ಆಸೆ ಪಡೋದು ಅದೆಲ್ಲ ಬಿಡ್ತದೆ. ಆಮೇಲೆ ಎಲ್ಲ ಜೀವಿಗಳ ಬಗ್ಗೆನೂ ದಯಾಭಾವ ಹೊಂದ್ಲಿಕ್ಕೆ ಶುರು ಮಾಡ್ತದೆ. ಆಮೇಲೆ ನಮಗೆ ಕೆಟ್ಟ ಮಾಡಿದವ್ರನ್ನೂ ಕ್ಷಮಿಸೋ ಅಂತ ದೊಡ್ಡ ಗುಣ ಪಡ್ಕೊಳಿಕತ್ತದ. ಅತಿ ಮೋಹ, ಅತಿ ಆಸೆ, ಸಿಟ್ಟು ಎಲ್ಲ ಬಿಡಲಿಕ್ಕೆ ನಮ್ಮ ಮನಸ್ಸುಗಳನ್ನು ನಾವು ಟ್ರೈನ್ ಮಾಡ್ಕೋತ ಹೋಗ್ಬೇಕು. ಅದಕ್ಕೆ ಹಗಲೆಲ್ಲ ವಿವೇಕ ಬುದ್ಧಿ ಹೇಳಿ 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 ಆ ಸಾತ್ವಿಕ ಮನಸ್ಸನ್ನು ನಾವು ತಯಾರು ಮಾಡಿಕೊಂಡು ಅದರಿಂದ ಒಂದು ಸಾತ್ವಿಕ ಜೀವನ ನಡೆಸಬೇಕು ಅಂಥೇಳಿ ಇಲ್ಲಿ ಗುರುಗಳು ಹೇಳ್ತಾರೆ. ಈಗ ಶ್ಲೋಕ 104. ಕ್ರಿಯೆ ವೀಣ ನಾನಾ ಪರಿ ಬೋಲಿ ಜಯತೆ, ಪರಿಚಿತ್ತ ದುಶ್ಚಿತ್ತ ತೇಲಾಜವೀತೆ, ಮನಾ ಕಲ್ಪನಾಧೀಟ ಸೈರಾಟ ಧಾವೆ, ತಯಾ ಮಾನವಾ ದೇವ ಕೈಸೇ ನಿಪಾವೆ. ಭಾವಾರ್ಥ: ಸಾಮಾನ್ಯವಾಗಿ ಮನುಷ್ಯನು ಬಹಳಷ್ಟು ಮಾತನಾಡುತ್ತಾನೆ, ಆದರೆ ಅದರಂತೆ ಅವನ ಆಚರಣೆ ಇರುವುದಿಲ್ಲ. ಅವನ ಅಪಾತ್ರ ಮನಸ್ಸೇ ಅವನಿಗೆ ಒಳಗಿನಿಂದ ನಾಚಿಕೊಳ್ಳುವಂತೆ ಮಾಡುತ್ತದೆ. ಪ್ರತ್ಯಕ್ಷ ಆಚರಣೆ ಮಾಡದೆ ಕೇವಲ ಸ್ವಚ್ಛಂದವಾಗಿ ಕಲ್ಪನೆ ಮಾಡುವ ಮನುಷ್ಯನಿಗೆ ಭಗವಂತನ ದರ್ಶನವಾಗಲು ಸಾಧ್ಯವಿಲ್ಲ. ಇಲ್ಲೇ ಸುತ್ತಮುತ್ತಲಿನ ಜನರ ಮನಸ್ಸನ್ನು ನೋಡಿ ಅವ್ರ ಮನಸ್ಸನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿ ಶ್ರೀ ಸಮರ್ಥ ಗುರುಗಳಿಗೆ ಒಮ್ಮೊಮ್ಮೆ ರೋಷ ಹೋಗ್ಬಿಡ್ತದೆ. ಒಮ್ಮೊಮ್ಮೆ ಅವರಿಗೆ ಸ್ಟ್ರಿಕ್ಟಾಗಿಯೇ ಎಲ್ಲರಿಗೂ ಹೇಳ್ತಾರೆ. ಬರೀ ಮಾತು, ನಾ ಹಂಗೆ ಸಾಧನೆ ಮಾಡ್ತೀನಿ, ನಾ ಹಿಂಗೆ ಸಾಧನೆ ಮಾಡ್ತೀನಿ. ಪೊಲಿಟಿಷಿಯನ್ಸು ಇಲೆಕ್ಷನ್ ಬಂತಂದ್ರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾತಾಡ್ತಾರಲ್ಲ, ಹಂಗೆ ಹೆಂಗಾಗ್ಬಿಟ್ಟಿರ್ತದೆ ಅಂದರೆ ಮನಸ್ಸಿಲ್ಲ, ನಾನು ಅಷ್ಟು ಮಾಡ್ತೀನಿ, ಅಷ್ಟು ತ್ಯಾಗ ಪೂಜೆ, ಏನು ನಂದು ನಿಸ್ವಾರ್ಥ ಜೀವನ, ನಾ ಯಾವ ಮೋಹ ಇಲ್ಲ ಮಾಯ ಇಲ್ಲ ಎಲ್ಲ ದಾಟಿಬಿಟ್ಟೀನಿ ಅಂಥೇಳಿ ಎಲ್ಲ ಬಾಯಿಲೆ ಮಾತಾಡೋದು. ಮೆಡಿಟೇಷನ್ ಮಾಡ್ತೀನಿ ಅನ್ನೋದು, ಜಪ ಮಾಡ್ತೀನಿ ಅನ್ನೋದು, ಅದರ ಕೃತಿಯಿಂದ ಏನೂ ಇಲ್ಲೇ ಇಲ್ಲ.
ಪ್ರಾಮಾಣಿಕತೆ ಬಗ್ಗೆ ಚಂದ ಮಾತಾಡೋದು, ಆದ್ರೆ ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಇಂಥದ್ದು ಒಳಗಿಂದೊಳಗೆ ಯಾರಿಗಾರೆ ಕೆಟ್ಟಾದ ಕೂಡಲೇ ಭಾಳ ಒಳಗಿಂದ ಮೇಲೆ ಇಲ್ಲಪ್ಪ ಅವ್ರಿಗೆ ಹಿಂಗೆ ಕೆಟ್ಟಾಗ್ಬಿಡ್ತು, ಅಯ್ಯೋಯ್ಯೋ ಭಾಳ ತ್ರಾಸಾತಲ್ಲಪ್ಪ ಪಾಪ ಅನ್ನೋದು, ಒಳಗಿನಿಂದ ಸಂತೋಷ ಪಡೋದು. ಯಾರಿಗಾರೆ ಚಲೋ ಆತಂದ ಕೂಡಲೇ ಮೇಲೆ ವಾವ್ ವೆರಿ ಗುಡ್ ಅನ್ನೋದು, ಒಳಗಿನಿಂದ ಅಯ್ಯೋ ಎಂಥ ಚಲೋ ಆತು ನೋಡಿ, ಅವರಿಗೆ ಚಲೋ ಮಾಡ್ತಾನೆ ದೇವರೆಲ್ಲ ನಮಗೆ ಹಿಂಗೆ ಮಾಡ್ಯಾನ ಅಂತ ಕರ್ಬೋದು. ಇಂಥವೆಲ್ಲ ಮಾಡೋದ್ರಿಂದ ಗುರುಗಳಂತಾರೆ ಇಂಥವೆಲ್ಲ ರಾಂಗ್ ಥಾಟ್ಸ್ ಭಾಳ 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 ಮನಸ್ಸಿನಾಗ ಎಳ್ಳಿಕತ್ತು ಅಂದ್ರೆ ಮನಸ್ಸಿನ ಹಿಂದೆ ಸಾಕ್ಷಿ ಭಾವ ರೂಪವಾಗಿ ಇದನ್ನೆಲ್ಲ ನೋಡ್ಕೋತ ನಮ್ಮ ಆತ್ಮ ಇರ್ತದೆ. ಅದಕ್ಕೆ ಇದು ಸರಿ ಬರಂಗಿಲ್ಲ, ಆವಾಗ ನಮ್ಮ ಆತ್ಮಬಲ ಕುಗ್ಗುತ್ತದ. ಅಂಥ ಮನುಷ್ಯ ಮನಸ್ಸಿನಿಂದ ವೀಕ್ ಆಗ್ತಾನೆ. ಅವನಿಗೆ ಏನ ಇದ್ರೊಳಗೆ ಮನಸ್ಸಿನ ಒಂದು ಧಾಷ್ಟ ಇರುವುದಿಲ್ಲ, ಒಂದು ಧೈರ್ಯ ಇರುವುದಿಲ್ಲ, ಒಂದು ಆತ್ಮಬಲ ಕುಸಿದು ಹೋಗ್ತದೆ ಅಂತ ಹೇಳ್ತಾರೆ ಗುರುಗಳು. ಆಮೇಲೆ ಇನ್ನೊಂದು ಹೇಳ್ತಾರೆ, ಆಮೇಲೆ ಇದೆಲ್ಲ ಇಲ್ಲ ಅಂದ್ರೆ ಮನುಷ್ಯನ ಮನಸ್ಸು ಏನೇನೋ ಹುಚ್ಚು ಕುದುರೆ ಹಂಗೆ 108 ಕಲ್ಪನೆ ಮಾಡ್ಕೋತದಂತ. ನಾಳೆ ನಾ ಹಂಗೆ ಆಗ್ಬಿಡ್ಬೇಕು, ಅಷ್ಟು ಅಂಬಾನಿ ಆಗ್ಬಿಡ್ಬೇಕಂತ ಒಂದು ಕಲ್ಪನೆ ಮಾಡ್ಕೊಂಡು ಕಲ್ಪನಾ ಲೋಕದಾಗ ಹುಚ್ಚು ಕುದುರೆ ಓಡ್ತದಲ್ಲ. ಇಲ್ಲ ಕಲ್ಪನೆ ಎದ್ರದ್ದು ಸುಖದ ಬೆನ್ನು ಹತ್ತಿ ಓಡ್ತಿರ್ತದೆ, ಇಲ್ಲಾಂದ್ರೆ ತನ್ನ ಏನೇನೋ ಕಲ್ಪನೆ ಮಾಡಿಕೊಂಡು ಅಥವಾ ಭಯದ ಕಲ್ಪನೆಗಳನ್ನು ಮಾಡಿಕೊಂಡು ಅದರ ಬೆನ್ನು ಹತ್ತಿ ಓಡ್ತಿರ್ತದೆ. ಹೀಗೆಲ್ಲ ಓಡೋದು ತನ್ನ ಕಲ್ಪನೆ ಬೆನ್ನು ಹತ್ತಿ ಓಡೋದನ್ನು ನಿಲ್ಲಿಸಲಿಲ್ಲ ಅಂತಂದ್ರೆ, ನಾವು ತಿಳುವಳಿಕೆ ಹೇಳಿ ಮಾಡಿ ಅದಕ್ಕೆ ನಿಲ್ಲಿಸಲಿಲ್ಲ, ಒಂದು ಜ್ಞಾನ ಅದಕ್ಕೆ ಕೊಟ್ಟು ಅದರದ್ದು ಈ ಓಟವನ್ನು ನಿಲ್ಲಿಸಲಿಲ್ಲ ಅಂತಂದ್ರೆ, ಅರಿವಿನ ರೂಪದೊಳಗೆ ಧೈರ್ಯದ ರೂಪದೊಳಗೆ ಭಗವಂತ ಸದ್ಗುರುಗಳು ನಮ್ಮ ಹೃದಯದೊಳಗೆ ಹೆಂಗೆ ಪ್ರಕಟ ಆಗಬೇಕು ಅಂತ ಹೇಳ್ತಾರೆ ಗುರುಗಳಲ್ಲಿ. ಮಹಾರಾಜರದ್ದು ಪ್ರವಚನ ಒಳಗೆ ಒಂದು ಮಾತು ಬರ್ತದೆ, ನಾನು ನಿಮ್ಮ ಬಾಗಿಲು ಮುಂದೆ ನಿಂತೀನಿ, ನೀವು ಬಾಗಿಲನ ತೆಗಿಯೋದಿಲ್ಲ, ನನಗೆ ಒಳಗೆ ಬರ್ಲಿಕ್ಕೆ ಅವಕಾಶನ ಕೊಡೋದಿಲ್ಲ ಅಂತಾರೆ ಗುರುಗಳು ಒಳಗೆ ಬರುವುದಂದ್ರೆ ಅವ್ರ ಜ್ಞಾನ ರೂಪದಿಂದ ಬರ್ತಾರೆ, ದಯೆ ರೂಪದಿಂದ ಬರ್ತಾರೆ. ಯಾ ದೇವಿ ಸರ್ವಭೂತೇಷು ಭಕ್ತಿ ರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಜ್ಞಾನ ರೂಪೇಣ ಸಂಸ್ಥಿತ. ದೇವಿ ಎನ್ನಾಕಿ ನಮ್ಮ ಒಳಗೆ ಜ್ಞಾನ, ದಯಾ, ಭಕ್ತಿ, ಧೈರ್ಯ ಅನ್ನೋ ಸಾತ್ವಿಕ ಗುಣಗಳಿಂದ ನಮ್ಮೊಳಗಿರ್ತಾಳಂತ. ಮಹಾರಾಜರು ಹೇಳ್ತಾರಲ್ಲ, ನಾವು ಹುಚ್ಚು ಕುದುರೆಯಂತ ಹುಚ್ಚು ಕುದುರೆಯಿಂದ ಮನಸ್ಸಿನಿಂದ ಓಡ್ಲಿಕ್ಕೆ ಹತ್ಬಿಟ್ಟಿವಿ, ನಾ ಹೆಂಗೆ ಬರಲಿ ನಿಮ್ಮೊಳಗೆ ಅಂತ ಹೇಳಿದ್ದನ್ನು ಇಲ್ಲೇ ಸಮರ್ಥ ಗುರುಗಳು ಅದನ್ನು ತಿಳಿಸ್ಕೊಡ್ಲಿಕ್ಕತ್ತಾರ. ಸತತ ವಿವೇಕಯುಕ್ತ ವಿಚಾರಗಳಿಂದ ನಿಮ್ಮ ಮನಸ್ಸನ್ನು ಹದಗೊಳಿಸಿ ಒಂದು ಕಲ್ಲನ್ನು ಒಬ್ಬ ಶಿಲ್ಪಿ ಕಟ್ಟದು ಅದನ್ನು ಸುಂದರವಾದ ವಿಗ್ರಹ ಮಾಡ್ತಾನಂತ. ಹಂಗೆ ನಾವು ನಮ್ಮ ಮನಸ್ಸನ್ನು ಒಳ್ಳೆಯ ವಿಚಾರಗಳಿಂದ ಕಟ್ಟದು ಅದನ್ನೊಂದು ಭಗವಂತಗೆ ಸೇರೋ ಅಂಥ ಮೂರ್ತಿ ಮಾಡಬೇಕು. ಅಂದ್ರೆ ನಾವು ಮಾನವ ಜನ್ಮ ಬಡ್ದದ್ದಕ್ಕೂ ಸಾರ್ಥಕ ಆಗ್ತದೆ ಅಂತ ಹೇಳಿ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಜೈ ಜೈ ರಘುವೀರ ಸಮರ್ಥ.